ಮೇಷರಾಶಿಯವರೇ, ಯುಗಾದಿ 2026 ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಬಹುದಾದ ವರ್ಷವಾಗಬಹುದು. ಜ್ಯೋತಿಷ್ಯದ ಪ್ರಕಾರ ಯುಗಾದಿ ನಂತರ ಮೇಷರಾಶಿಯವರಿಗೆ ಹೊಸ ಅವಕಾಶಗಳು ಮತ್ತು ಅದೃಷ್ಟ ಕಾಲ ಆರಂಭವಾಗಬಹುದು. ಆದರೆ ಒಂದು ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆ ಎದುರಾಗಬಹುದು. ಹಾಗಾದರೆ 2026 ನಂತರ ಮೇಷರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರಲಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಯೋಣ. ಯುಗಾದಿ 2026 ಮೇಷರಾಶಿಯವರ ಜೀವನದಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಬಲ್ಲ ಸಮಯವಾಗಿದೆ. ಈ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಹೇಗೆ ಫಲಿತಾಂಶಗಳು ಇರುತ್ತವೆ ಎಂಬುದನ್ನು ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ವಿವರವಾಗಿ ತಿಳಿಸಲಾಗಿದೆ. ಈ ವಿಡಿಯೋದಲ್ಲಿ ನೀವು ತಿಳಿಯುವ ವಿಷಯಗಳು ಯಾವುದು ಎಂದರೆ, ಯುಗಾದಿ ನಂತರ ಅವರಿಗೆ ಬರುವ ಅದೃಷ್ಟ, ಹಣಕಾಸು ಮತ್ತು ಉದ್ಯೋಗದಲ್ಲಿ ಆಗುವ ಬದಲಾವಣೆಗಳು, ಕುಟುಂಬ ಮತ್ತು ಸಂಬಂಧಗಳಲ್ಲಿ ಆಗುವ ಮಹತ್ವದ ಘಟನೆಗಳು, ಆರೋಗ್ಯ ಮತ್ತು ಜೀವನದಲ್ಲಿ ಹೊಸ ಅವಕಾಶಗಳು ಹೇಗೆ ಬರುತ್ತವೆ ಎನ್ನುವುದು ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗಾಗಿ ಕೊನೆಯವರೆಗೂ ತಪ್ಪದೇ ವಿಡಿಯೋವನ್ನು ನೋಡಿ. ಯುಗಾದಿ ಎಂದರೆ ಹೊಸ ವರ್ಷದ ಆರಂಭ. ಇದು ಹೊಸ ಅವಕಾಶಗಳನ್ನು ತಂದುಕೊಡುವ ಸಂದರ್ಭವಾಗಿದೆ. ಮೇಷರಾಶಿಯವರಿಗೆ 2026 ಯುಗಾದಿ ಕೆಲವು ಮಹತ್ವದ ಬದಲಾವಣೆಗಳನ್ನು ತರಬಹುದಾದ ಸಮಯವಾಗಿದೆ. ಗ್ರಹಗಳ ಚಲನೆಯ ಪ್ರಕಾರ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಕಾಣಬಹುದು. ಇದು ಅದೃಷ್ಟದ ಕಾಲವೆಂದು ಹೇಳಬಹುದು. ಹೌದು, ಯುಗಾದಿ ನಂತರ ಮೇಷರಾಶಿಯವರಿಗೆ ಕೆಲವು ಉತ್ತಮ ಅವಕಾಶಗಳು ದೊರೆಯಬಹುದು. ಬಹುಕಾಲದಿಂದ ಕಾಯುತ್ತಿದ್ದ ಕೆಲಸಗಳು ಈಗ ಸಫಲವಾಗುವ ಸಾಧ್ಯತೆ ಇದೆ. ಅಂದರೆ ತುಂಬ ದಿವಸದಿಂದ ಇರುವಂತಹ ಪೆಂಡಿಂಗ್ ಕೆಲಸಗಳು ಯಾವ್ದ್ಯಾವ್ದಿದೆಯೋ, ಇಷ್ಟು ದಿನ ನನಗೆ ಈ ಕೆಲಸ ಆಗ್ತಾನೇ ಇಲ್ಲ ಅಂತ ಅಂದ್ಕೊಂಡಿದ್ದು ಸಹ ಯುಗಾದಿ ನಂತರ ಈ ಕೆಲಸಗಳು ಸುಲಭವಾಗಿ ಆಗುವಂತಹ ಸಾಧ್ಯತೆ ಇದೆ. ಕೆಲವರು ಹೊಸ ಯೋಜನೆಗಳನ್ನು ಆರಂಭಿಸಲು ಧೈರ್ಯ ಪಡೆಯಬಹುದು. ಹೌದು, ಬಹಳಷ್ಟು ಸಲ ನಾವು ಯಾವುದಾದ್ರೂ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾವು ಅದನ್ನು ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ಮುಂದಿನ ವಾರ ಮಾಡೋಣ ಅಂತ ನಾವು ಮುಂದೆ ಆಗ್ತಾ ಇರ್ತೇವೆ. ಆದರೆ ಯುಗಾದಿ ನಂತರ ಅವ್ರಿಗೆ ನಾಳೆ ಮಾಡೋದು ಇವತ್ತೇ ಮಾಡೋಣ ಅನ್ನುವ ಧೈರ್ಯ ಬರುತ್ತದೆ. ಹಣಕಾಸಿನ ವಿಷಯದಲ್ಲಿ ಮೇಷರಾಶಿಯವರಿಗೆ ಉತ್ತಮ ಫಲಿತಾಂಶ ಈ ವರ್ಷ ಖಂಡಿತ ಇದೆ. ಹಾಗಾಗಿ ನಿಮಗೆ ಚೆನ್ನಾಗಿ ದುಡ್ಡು ಬರುವಂತಹ ಸಾಧ್ಯತೆ ಇದೆ. ಅದರ ಅರ್ಥ ನಿಮಗೆ ಆದಾಯ ಹೆಚ್ಚುತ್ತೆ, ಹೊಸ ಆಪರ್ಚುನಿಟಿ ಸಿಗುತ್ತೆ, ಹೊಸ ಕೆಲಸಗಳು ಸಿಗಬಹುದು. ನಿಮಗೆ ಯಾವುದಾದ್ರೂ ಒಂದು ಹೊಸ ಕಾಂಟ್ರಾಕ್ಟ್ ಸಿಗಬಹುದು, ಪ್ರಮೋಷನ್ ಸಿಗಬಹುದು, ಅಥವಾ ಇನ್ಯಾವುದಾದ್ರು ಪಾರ್ಟ್ ಟೈಮ್ ಜಾಬ್ ಸಿಗಬಹುದು. ಇರೋ ಕೆಲಸದಲ್ಲೇ ನಿಮಗೆ ಹೆಚ್ಚು ಇನ್ಕ್ರಿಮೆಂಟ್ ಸಿಗಬಹುದು. ಈ ಎಲ್ಲ ಸಾಧ್ಯತೆಗಳು ನಿಮಗೆ ಇದೆ. ಆದರೆ ನೀವೇನು ಹುಷಾರಾಗಿರ್ಬೇಕಪ್ಪ ಅಂತ ಅಂದರೆ, ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸೋದು ಮುಖ್ಯ. ಹೌದು, ಯಾರಿಗೇ ಆಗಲಿ ದುಡ್ಡು ಜಾಸ್ತಿ ಬರ್ತಾ ಇದೆ ಅಂತ ಅಂದರೆ ಹೆಚ್ಚು ಖರ್ಚು ಮಾಡುವಂತಹ ಮನಸ್ಸು, ಇದನ್ನು ತೊಗೊಳೋಣ ಅದನ್ನು ತೊಗೊಳೋಣ ಅಂತ ಯೋಚನೆಗಳು ಬರುತ್ತೆ. ಅದನ್ನು ನೀವು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಎಕ್ಸ್ಟ್ರಾ ದುಡ್ಡು ಅದೇನು ಬರುತ್ತೋ ನೀವು ಅದನ್ನು ಸೇವಿಂಗ್ಸ್ ಹಾಕಿ ಇಟ್ಕೊಳ್ಬಹುದು. ನೆಕ್ಸ್ಟ್, ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಕಾಣಬಹುದು. ಕೆಲವರಿಗೆ ಪದೋನ್ನತಿ ಕಾಣಬಹುದು. ಅಂದರೆ ಅವರಿಗೆ ಪ್ರಮೋಷನ್ ಸಿಗಬಹುದು, ಹೊಸ ಪ್ರಾಜೆಕ್ಟ್ ಲೀಡ್ ಆಗಿ ಸಿಗಬಹುದು, ಅಥವಾ ಹೊಸ ಪ್ರಾಜೆಕ್ಟ್ ಸಿಗಬಹುದು, ಅಥವಾ ಅವ್ರಿಗೆ ಹೊಸ ಕೆಲಸದಲ್ಲಿ ಅವ್ರಿಗೆ ರೆಕಗ್ನಿಷನ್ ಸಿಗಬಹುದು. ಒಟ್ಟಿನಲ್ಲಿ ಕೆಲಸದ ವಿಷಯದಲ್ಲಿ ಅವ್ರಿಗೆ ಒಳ್ಳೆಯದಾಗುತ್ತೆ. ಇದು ಸ್ಯಾಲ್ರಿ ಜಾಬ್ ಮಾಡೋವಂಥವ್ರಿಗೆ. ಇನ್ನು ವ್ಯಾಪಾರ ಮಾಡ್ತಿರೋರ್ಗಂತವ್ರಿಗೂ ಹೊಸ ಒಪ್ಪಂದಗಳು ಸಿಗುತ್ತದೆ. ಹೊಸ ಕೆಲಸ ಸಿಗಬಹುದು, ಹೊಸ ಡೀಲ್ ಸಿಗಬಹುದು, ಹೊಸ ಅಗ್ರಿಮೆಂಟ್ ಆಗಬಹುದು ವ್ಯಾಪಾರಸ್ಥರಿಗೆ. ಒಟ್ಟಿನಲ್ಲಿ ಅವರ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಕುಟುಂಬ ಮತ್ತು ಕುಟುಂಬದಲ್ಲಿ ಸಂಭ್ರಮದ ಕ್ಷಣಗಳು ಕಾಣಬಹುದು. ಶುಭ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದೆ. ಹಾಗೆ ಹೊಸ ಸಮಸ್ಯೆಗಳು ಯಾವುದೂ ಬರೋದಿಲ್ಲ, ಅದರ ಬದಲಾಗಿ ಹಳೆಯ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಇಷ್ಟು ದಿನ ಇದ್ದಂಥ ಸಮಸ್ಯೆಗಳು ಪರಿಹಾರವಾಗುತ್ತೆ. ನಿಮಗೆ ಒಂದು ದಾರಿ ಕಾಣುತ್ತೆ. ಒಟ್ಟಿನಲ್ಲಿ ನಿಮಗೆ ಸಂತೋಷವಾಗಿ ಇರುವಂತಹ ಸಮಯ ಇದಾಗಿದೆ. ಆರೋಗ್ಯದಲ್ಲಿ ಸ್ವಲ್ಪ ನೀವು ಗಮನ ಕೊಡಬೇಕು. ನಿಮಗೆ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಆಗಬಹುದು. ಹಾಗಾಗಿ ಒತ್ತಡವನ್ನು ಕಡಿಮೆ ಮಾಡಲು ವಿಶ್ರಾಂತಿ ಮತ್ತು ವ್ಯಾಯಾಮವನ್ನು ಮಾಡುವುದು ಉತ್ತಮವಾಗಿದೆ. ದಿನ ಒಂದು ಮೆಡಿಟೇಷನ್ ಮಾಡೋದು, ಅಥವಾ ವ್ಯಾಯಾಮ ಮಾಡೋದು, ಅಥವಾ ವಾಕಿಂಗ್ ಹೋಗೋದು, ಯಾವುದಾದ್ರೂ ಒಂದು ನೀವು ವ್ಯಾಯಾಮ ಮಾಡಲೇಬೇಕು. ಆವಾಗಲೇ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಮೇಷರಾಶಿಯವರು ಕೆಲವು ಸರಳ ಪರಿಹಾರಗಳನ್ನು ಹೇಳ್ತೇನೆ.
ಮಂಗಳವಾರ ದೇವಾಲಯಕ್ಕೆ ಹೋಗುವುದು. ಹೌದು, ಪ್ರತಿ ಮಂಗಳವಾರ ನೀವು ತಪ್ಪದೆ ದೇವಾಲಯಕ್ಕೆ ಹೋಗಬೇಕು. ಹನುಮಂತನ ಪೂಜೆ ಮಾಡುವುದು. ಹನುಮಂತನ ಪೂಜೆ ವಿಶೇಷವಾಗಿ ಶನಿವಾರ ನೀವು ಮಾಡಬೇಕಾಗತ್ತೆ. ಕೆಂಪು ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು. ಈ 3 ವಿಷಯಗಳನ್ನು ನೀವು ಗಮನ ಇಟ್ಕೊಳ್ಳಿ. ಯಾರಿಗಾದ್ರೂ ಕೆಂಪು ಬಣ್ಣದ ವಸ್ತುಗಳನ್ನು ನೀವು ದಾನವಾಗಿ ಕೊಡಬಹುದು. ಹಾಗಾಗಿ ಮೇಷರಾಶಿಯವರೇ, 2026 ಯುಗಾದಿ ನಂತರ ನಿಮಗೆ ಹೊಸ ಅವಕಾಶಗಳು, ಹೊಸ ಆಪರ್ಚುನಿಟೀಸ್ ಖಂಡಿತ ಸಿಗುತ್ತೆ. ಹಾಗೆ ಹೊಸ ಸಾಧನೆಗಳ ಸಮಯವಾಗಬಹುದು. ನೀವು ಹೊಸ ಅಚೀವ್ಮೆಂಟ್, ಇಷ್ಟು ದಿನ ನೀವು ಏನು ಕಷ್ಟಪಟ್ಟಿದ್ರು ಅವೆಲ್ಲದಕ್ಕೂ ನಿಮಗೆ ಸಕ್ಸಸ್ ಸಿಗುವಂತಹ ಯುಗಾದಿ ಆಗಿದೆ ಇದು. ಹಾಗಾಗಿ ಸರಿಯಾದ ಸಮಯದಲ್ಲಿ ಒಂದು ಒಳ್ಳೆಯ ನಿರ್ಧಾರ ತಗೊಳ್ಬೇಕು. ಆವಾಗ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಕ್ಸಸ್, ಯಶಸ್ಸು ನಿಮಗೆ ಸಿಗಬಹುದು. ಒಟ್ಟಿನಲ್ಲಿ ಈ ವರ್ಷ ಮೇಷರಾಶಿಯವರಿಗೆ ಖಂಡಿತ ತುಂಬ ಚೆನ್ನಾಗಿದೆ. ಅದನ್ನು ನೀವು ಪಾಸಿಟಿವ್ ಆಗಿ ತಗೊಂಡು ಒಳ್ಳೆಯ ರೀತಿಯಲ್ಲಿ ನೀವು ಉಪಯೋಗಿಸ್ಕೊಳ್ಬೇಕು ಅನ್ನೋದು ನನ್ನ ಸಲಹೆ. ಹಾಗಾಗಿ ಯಾರ್ಯಾರ್ದು ಮೇಷರಾಶಿ ಇದೆಯೋ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಮೇಷರಾಶಿ ಅಂತ ನೀವು ಟೈಪ್ ಮಾಡಿ. ಹಾಗೆ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ನೀವು ಮರಿದಿರ ಹೋಗಿ ಜೈ ಆಂಜನೇಯ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಉದ್ದೇಶ. ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಎಲ್ಲರಿಗೂ ಸುಖ, ಆರೋಗ್ಯ, ಸಮೃದ್ಧಿಯನ್ನು ನೀಡಲಿ ಎಂದು ನಾನು ಆಶಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಧನ್ಯವಾದಗಳು.